ಬಿಜಾಪುರದಲ್ಲಿ ಒಟ್ಟು 3 ಕೊಳವೆ ಬಾವಿ ವಿಧವೆತ್ತಿನ ಹಿಡ್ಕೊಂಡು 2 ಕೊಳವೆ ಬಾವಿ ಈ ಹಿಂದೆ ನಡೆದಿದ್ದು ಆ ಘಟನೆಗಳಲ್ಲಿ ಅದರ ಕೊಳವೆ ಬಲಿ ಬಿದ್ದಂಥ ಮಕ್ಕಳು ಬದುಕುಳಿದಿರಲಿಲ್ಲ. ಈ 3ನೇ ಬಾರಿ ಈ ಸಾತ್ವಿಕ್ ಚಿರಂಜೀವಿಯಾಗಿ ಮೇಲೆದ್ದು ಬಂದಿದ್ದಾನೆ. ಇಡೀ ಊರೇ ಜೈ ಸಿದ್ಧಲಿಂಗ ಮಹಾರಾಜ ಅಂತ ಘೋಷಣೆ ಹಾಕ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಏನೆಂದರೆ ಲಚ್ಚಾಣದ ಆರಾಧ್ಯ ದೈವ ಶ್ರೀ ಸಿದ್ಧಲಿಂಗ ಮಠದ ಸಿದ್ಧಲಿಂಗ ಮಹಾರಾಜರೇ ಕಾರಣ ಅನ್ನೋ ಒಂದು ನಂಬಿಕೆ ಇವರಲ್ಲಿದೆ. ಆ ಕುರಿತು ನಾವು ಗ್ರಾಮದ ಮುಖಂಡರೊಂದಿಗೆ ಮಾತನಾಡೋಣ. ಏನು ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ನಾನು DA ಮುಜುಗೊಂಡ್, ಆ ಮಗುವಿನ ಕುಟುಂಬ ಸಂಬಂಧಿ. ಆ್ಯಕ್ಚುಲಿ ಸಿದ್ಧಲಿಂಗ ಮಹಾರಾಜರನ್ನು ನಾವು ಇಡೀ ಜಗತ್ತು, ಇಡೀ ದೇಶ ಸಿದ್ಧಲಿಂಗ ಮಹಾರಾಜರಿಗೆ ಅವರ ಪವಾಡದಿಂದ, ಅವರ ಸತ್ಕಾರ್ಯಗಳಿಂದ, ಅವರ ದೇವಸದೃಶ್ಯ ಕಾರ್ಯಗಳಿಂದ ಇಡೀ ದೇಶ ಸ್ಮರಿಸ್ತದೆ ಸಿದ್ಧಲಿಂಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರನ್ನು. ಇವತ್ತು ಇಂತಹ ಕಂಪ್ಯೂಟರ್ ಯುಗದಲ್ಲಿಯೂ ಕೂಡ ಏನು ನಾವು ಗ್ಲೋಬಲೈಸೇಷನ್ ಅಂತ ಹೇಳ್ತೇವೆ, ಇಂಥ ಯುಗದಲ್ಲಿಯೂ ಕೂಡ ಮತ್ತೆ ಇಲ್ಲಿ ದೇವರು ಗೆದ್ದಿದ್ದಾರೆ. ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದದಿಂದ ನಮ್ಮ ಮಗು ಸಾತ್ವಿಕ್ ಇವತ್ತು ಸಿದ್ಧಲಿಂಗ ಮಹಾರಾಜನಾಗಿ ಮತ್ತೆ ಪುನರ್ಜನ್ಮ ಪಡೆದಿದೆ. ಈ ಇಡೀ ಕಾರ್ಯಾಚರಣೆಗೆ ಕಳೆದ 24 ಗಂಟೆಗಳಿಂದ ಮಾನ್ಯ ಶಾಸಕರಾಗಿರುವ ಶ್ರೀ ಯಶವಂತರಾಯಗೌಡ ಪಾಟೀಲ್ರವರು ನಿನ್ನೆ ಇಡೀ ರಾತ್ರಿ ಅವರು ಆ ಕಾರ್ಯಾಚರಣೆಯ ಸ್ಥಳದಲ್ಲಿದ್ದು ಇಡೀ ಜಿಲ್ಲಾಡಳಿತಕ್ಕೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಮಾನ್ಯ ಶಾಸಕರು ಅವರು ಕಬ್ಬಿನ ಒಂದು ರೌದಿಯಲ್ಲಿನೇ ಹಾಸಿಗೆ ಇರಲಾರ್ದೇನೆ ಮೊಕ್ಕೊಂಡಿದ್ದಂತಹ ವಿಡಿಯೋಸ್ಗಳು ಕೂಡ ಇದೆ. ಅಷ್ಟು ಬ್ಯುಸಿಯಾಗಿ ಮಾನ್ಯ ಶಾಸಕರು ಮಾರ್ಗದರ್ಶನ ಮಾಡಿದ್ದಾರೆ. ಇಡೀ ಜಿಲ್ಲಾಡಳಿತ NDRF SDRF. ಈಗ ಸಿದ್ಧಲಿಂಗ ಮಹಾರಾಜರ ಪವಾಡ ಕಾರಣ ಅಂತ ಎಲ್ಲ ಜನರು ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಹೌದಂತೀರಾ? ದೇವರ ಪವಾಡ ಕಾರಣ ಅಂತೀರಾ? ಹೌದು, ಖಂಡಿತವಾಗಿಯೂ ಸಿದ್ಧಲಿಂಗ ಮಹಾರಾಜರ ಪವಾಡದಿಂದನೇ ಮಗು ಬದುಕಿದೆ. ಆದ್ದರಿಂದ ಇಡೀ ಜಗತ್ತು, ಇಡೀ ದೇಶ ಇವತ್ತು ಸಿದ್ಧಲಿಂಗ ಮಹಾರಾಜರಲ್ಲಿ ಭಕ್ತಿಯನ್ನು ಖಂಡಿತ ಜಾತ್ರೆಯಲ್ಲಿ ಮಗುವಿಗೆ ಕರೆದು ಆ ಮಗುವಿಗೆ ಮತ್ತೆ ಒಂದು ಮರುನಾಮಕರಣ ಮಾಡಿ ಸನ್ಮಾನವನ್ನು ಮಾಡುವಂಥದ್ದನ್ನು ಮಾಡ್ತೇವೆ ಸರ್. ಇದು ಗ್ರಾಮಸ್ಥರ ಮತ್ತು ಸಂಬಂಧಿಕರ ಮಾತು. ಏನು ನಮ್ಮ ಮಗು ಬದುಕುಳಿಯಲು ಲಚ್ಚಾಣದ ಸಿದ್ಧಲಿಂಗ ಮಠದ ಸಿದ್ಧಲಿಂಗ ಮಹಾರಾಜರ ಸ್ವಾಮಿಗಳೇ ಕಾರಣ ಎನ್ನುವ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವಾಜ್ ಜೊತೆ ಅಶೋಕ್ ಅಡಳ್ಳಿ, TV9 ವಿಜಯಪುರ.